ಅಲ್ಲೆಲ್ಲೂಯಾ, ದೇವರ ನಮಗೆ ಸ್ತೋತ್ರವಾಗಿ. ಈ ದಿನದ ದೇವರ ವಾಕ್ಯವನ್ನು ನೋಡಿಕೊಳ್ಳೋಣ. ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ 19ನೇ ವಚನ. ಭೂಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಬೇಡಿರಿ, ಇಲ್ಲಿ ಅಂತೂ ಅದು ನುಸಿ ಹಿಡಿದು ಕಿಲುಬು ಹತ್ತಿ ಕೆಟ್ಟು ಹೋಗುವುದು. ಇಲ್ಲಿ ಕಳ್ಳರು ಕನ್ನ ಕೊರೆದು ಕದಿಯುವರು. ಆದರೆ ಪರಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಿರಿ, ಅಲ್ಲಿ ಅದು ನುಸಿ ಹಿಡಿದು ಕಿಲುಬು ಹತ್ತಿ ಕೆಟ್ಟು ಹೋಗುವುದಿಲ್ಲ. ಅಲ್ಲಿ ಕಳ್ಳರು ಕನ್ನ ಕೊರೆಯುವುದೂ ಇಲ್ಲ, ಕದಿಯುವುದೂ ಇಲ್ಲ. ಅಲ್ಲೆಲ್ಲೂಯಾ, ದೇವರು ನಮಗೆ ಸ್ತೋತ್ರವಾಗಿ. ಈ ವಾಕ್ಯದ ಅರ್ಥ ನಾವು ನೋಡಿಕೊಳ್ಳುವುದಾದರೆ, ನಾವು ಭೂಲೋಕದಲ್ಲಿ ಏನೇ ಹಣ ಅಂತಸ್ತು ಏನೇ ಮಾಡಿದರೂ ಅದು ಕಿಲುಬತ್ತು ಹೋಗುತ್ತದೆ. ಪರಲೋಕದ ಗಂಟು ಅಂದರೆ ನಾವು ಪರಲೋಕದಲ್ಲಿ ಏನು ಗಂಟು ಮಾಡಬೇಕಂದರೆ, ಪಾಪಿಯಾದ ಎಷ್ಟೋ ಮಕ್ಕಳು ಇದ್ದಾರೆ, ಅವರು ಆತ್ಮಗಳು ನಶಿಸಿ ಹೋಗುತ್ತಿದ್ದಾವೆ. ಆತ್ಮಗಳು ದೇವರ ಕಡೆಗೆ ಬಂದು ನಿಲ್ಲುವ ಹಾಗೆ ಅವರು ಪಾಪದಿಂದ ಬಿಡುಗಡೆ ಹೊಂದಿ ದೇವರ ಆತ್ಮಕ್ಕೆ ಪರಲೋಕ ರಾಜ್ಯಕ್ಕೆ ಒಳಗಾಗುವಾಗೆ, ಮತ್ತೆ ಅನಾಥರು, ಬಡವರು, ದಿಕ್ಕಿಲ್ಲದವರು, ಅವರಿಗೆ ನಮ್ಮಿಂದ ಏನು ಸಹಾಯವಾಗುತ್ತದೋ ಅನಾಥರಿಗೆ, ದಿಕ್ಕಿಲ್ಲದವರಿಗೆ, ಬಡವರಿಗೆ ಸಹಾಯ ಮಾಡಬೇಕಂತ ಈ ವಾಕ್ಯ ತಿಳಿಸಿಕೊಡುತ್ತದೆ. ಅದು ಪರಲೋಕಕ್ಕೆ ಗಂಟಾಗಿ ಸೇರ್ಪಡೆ ಆಗುತ್ತದೆ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನು ಪರಿಶುದ್ಧನು ಉನ್ನತನು ಮಹೋನ್ನತನಾದ ತಂದೆ, ನಾಮಕ್ಕೆ ಕೋಟ್ಯಾನು ಕೋಟಿ ಸ್ತೋತ್ರಪ್ಪ. ಹೌದು ಸ್ವಾಮಿ, ಈ ಲೋಕದಲ್ಲಿ ಕರ್ತೀನಿ ನಾವೇನೇ ಗಂಟು ಮಾಡಿ ಇಟ್ಟುಕೊಂಡರು ಸ್ವಾಮಿಯಪ್ಪ, ಅದು ಇರುವುದಿಲ್ಲ ಕರ್ತೀನಿ ಅಪ್ಪ. ಹೌದು ಸ್ವಾಮಿ, ಕಳ್ಳರು ಕನ್ನ ಹಾಕಿ ಕಸಿದುಕೊಂಡು ಹೋಗುತ್ತಾರೆ ಅಜ್ಜಪ್ಪ. ನಾವು ಹೌದು ಸ್ವಾಮಿ, ಪರಲೋಕದಲ್ಲಿ ಕರ್ತನೆ ಗಂಟು ಮಾಡಿ ಇಟ್ಟುಕೊಳ್ಳುವ ಹಾಗೆ ಸಹಾಯ ಮಾಡಕರ್ತೀನಿ ಅಪ್ಪ. ಈ ವಾಕ್ಯ ಹೇಳುತ್ತದೆ, ಎಲ್ಲರೂ ಕರ್ತನೆ ಹರಿತರ ಆಗಬೇಕಂದಪ್ಪ ನೀವು ನಾಮದಲ್ಲಿ ಬೇಡಿ ಹೊಂದಿಕೊಳ್ತೀವಿ ಜೀವನ ತಂದೆ. ಆಮೇಲೆ